ಎಲ್ಲರಿಗೂ ನಮಸ್ಕಾರ. ಎಲ್ಲ ಉಷಾಂತರಂಗ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಿದ್ರಿ, ಅಥವಾ ಒಂದು ಕಂತಿನ ಹಣ ಬಂದಿದೆ, ಇನ್ನು ಯಾವುದೇ ಕಂತಿನ ಹಣ ಬಂದಿಲ್ಲ, ಆದರೆ ಅನ್ನಭಾಗ್ಯ ಯೋಜನೆ ದುಡ್ಡು ಬಂದಿದೆ, ಬಟ್ ಇದು ಒಂದು ಕಂತಿಂದು ಬರ್ತಾ ಇಲ್ಲ, ನಮಗೆ ಏನು ತೊಂದರೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಅಂಥವ್ರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ, ಯಾರು ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ, ವೀಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಾನು ಮಾಡುವಂತಹ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಹಾಗೆ ಇದು ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ನನಗೆ ಅನ್ನಭಾಗ್ಯ ಯೋಜನೆದು ದುಡ್ಡು ಬರ್ತಾ ಇದೆ, ಬಟ್ ಗೃಹಲಕ್ಷ್ಮಿ ಯೋಜನೆದು ಯಾವುದೇ ಕಂತಿನ ಹಣ ಬಂದಿಲ್ಲ, ಏನು ತೊಂದರೆ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಹೋಗಿ ಕೇಳಿದರೆ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ ಅಂತನೋ, ಅಥವಾ ಮೊದಲನೇ ಕಂತಿನ ಹಣ ಒಂದೇ ಬಂದಿರೋದು, ಆಮೇಲೆ ಯಾವ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಬಟ್ ಇವಾಗ ಹೊಸದಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸರ್ಸ್ಗಳು ಈ 22ನೇ ತಾರೀಕು ಆಫೀಸರ್ಸಿಗೆ, ಅಂದರೆ ಬೇರೆ ಆಫೀಸರ್ಸಿಗೆಲ್ಲ ಟ್ರೈನಿಂಗ್ನ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇದಕ್ಕಿಂತ ಮುಂಚೆ ನಾನು ತಿಳಿಸಿದ್ದೆ, ಗೃಹಲಕ್ಷ್ಮಿ ಅದಾಲತ್ ಅಂತ ಮಾಡ್ತಾರೆ, ಅದರಿಂದ ಯಾರಿಗೆಲ್ಲ ದುಡ್ಡು ಬಂದಿಲ್ಲ, ಅವ್ರಿಗೆ ಏನು ತೊಂದರೆ ಆಗಿದೆ, ಸೀಡಿಂಗ್ ಪ್ರಾಬ್ಲಮ್ಮು ಅಥವಾ ಅಕೌಂಟ್ ಇನ್ಆಕ್ಟಿವ್ ಆಗಿದೆಯೋ ಅಥವಾ KYC ಆಗಿಲ್ವಾ, ಅದನ್ನು ತಿಳಿಸಿ ನಿಮಗೆ ಸರಿ ಮಾಡಿಸಿ, ನಿಮಗೆ ಅದು ಮಿಕ್ಕಿ ಯಾವುದು ಪೆಂಡಿಂಗ್ ಇದೆ ಅದೆಲ್ಲ ಅಮೌಂಟ್ ಬರೋ ಹಾಗೆ ಮಾಡ್ತಾರೆ ಅಂತ ಹೇಳಿದ್ದೆ. ಬಟ್ ಅದು ಇವಾಗ ಅದು ನೆರವೇರ್ತಾ ಇದೆ. ಏನಪ್ಪ ಅಂತಂದರೆ 22ನೇ ತಾರೀಕು ಆಫೀಸರ್ಸಿಗೆಲ್ಲ ಟ್ರೈನಿಂಗ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದೇ ತಿಂಗಳಂದರೆ ಇದೇ ಡಿಸೆಂಬರ್ 27, 28, 29 3 ದಿನ ಎಲ್ಲ ಕಡೆ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ಮಾಡ್ತಾ ಇದ್ದಾರೆ. ಇದು ಗ್ರಾಮ ಪಂಚಾಯಿತಿ ಆಫೀಸಲ್ಲಿ ಮಾಡ್ತಾ ಇರೋದು. ನಿಮಗೆಲ್ಲ ಯಾರಿಗೆ ಬಂದಿಲ್ಲ ಒಂದು ಕಂತಿನ ಹಣನೋ ಅಥವಾ ಒಂದೇ ಕಂತಿನ ಬಂದಿರೋದು, ಮಿಕ್ಕಿದ್ದು ಯಾವುದು ಬಂದಿಲ್ಲ ಅಂತ ಯಾರ್ಯಾರೆಲ್ಲ ಇದ್ದೀರಾ, ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಆಫೀಸಿಗೆ ಹೋಗಿ ಅಲ್ಲಿ PDOಗಳಾಗಿರ್ಬೋದು, CDPOಗಳಾಗಿರ್ಬೋದು, ಅಥವಾ ಅಲ್ಲಿನ ಅಧಿಕಾರಿಗಳು ನಿಮ್ಗೇನು ತೊಂದರೆ ಆಗಿದೆ ಅಂತ ಚೆಕ್ ಮಾಡಿ ನಿಮ್ಗೆ ಆದಷ್ಟು ಬೇಗ ರಿಸಾಲ್ವ್ ಮಾಡಿಕೊಡ್ತಾರೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋದು. 3 ದಿನ ಈ ಕ್ಯಾಂಪ್ ನಡೆಯುತ್ತೆ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಆದಷ್ಟು ಬೇಗ ಈ 3 ದಿವಸದಲ್ಲಿ ಒಂದಿನ ಆದಷ್ಟು ಬೇಗ ಹೋಗಿ ನೀವು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಳ್ರಿ. ಎಲ್ಲರಿಗೂ ಕೂಡ ಡಿಸೆಂಬರ್ 31ನೇ ತಾರೀಕೊಳಗೆ ಪ್ರತಿಯೊಬ್ಬರ ಖಾತೆಗೂ ದುಡ್ಡು ಯಾವುದೇ ರೀತಿ ಪೆಂಡಿಂಗ್ ಇಲ್ದಲೆ ಪ್ರತಿಯೊಬ್ಬರ ಖಾತೆಗೂ ಜಮಾ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕ್ಯಾಂಪ್ನ ಮಾಡ್ತಿದ್ದಾರೆ. ಸೊ ಆದಷ್ಟು ನಿಮಗೆ ಯಾರಿಗೆಲ್ಲ ಗೊತ್ತಿರೋರಿದ್ದಾರೆ, ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾರೆ, ಅಥವಾ ಯಾರಿಗೆಲ್ಲ ಈ ವಿಷಯ ಗೊತ್ತಾಗಬೇಕು ಅಂತಿದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಇದೇ ನೀವು ಮಾಡೋ ಹೆಲ್ಪು ನನಗೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟು, ನಿಮ್ಮ ಮೋಟಿವೇಶನ್, ನೀವು ಮಾಡೋ ಸಪೋರ್ಟೇ ನನಗೆ ಒಂದು ಮೋಟಿವೇಶನ್ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.